ನನಗೇನಾಗಿದೆಯಮ್ಮ? ನಾ ಚೆನ್ನಾಗಿದ್ದೀನಿ. ನೀ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ಅಲ್ಲಮ್ಮ, ನೀನೇನು ಇಲ್ಲಿಗೆ ಬಂದಿದೀಯಾ? ನಿನಗಿಲ್ಲಿ ಪರಿಸ್ಥಿತಿ ಗೊತ್ತಲ್ವಾ? ಇಲ್ಲಿ ಯಾಕೆ ಬರಕ್ ಹೋದೆ? ರೇ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಓಹೋ, ಇದೆಲ್ಲ ನಿನ್ನ ಕೆಲಸನಾ? ಅಲ್ಲ, ನನಗೊಂದು ಮಾತು ಹೇಳಿದೆ, ಎಲ್ಲಿಗೆ ಹೋಗಿದ್ದೆ ನೀನು? ಅದು ಹೌದು, ನಾನು ದುರ್ಗನ್ ಕರ್ಕೊಂಬರಕ್ಕೆ ಹೋಗಿದ್ದೆ. ಪ್ರಭಾ, ಅವಳನ್ನ ಯಾತಕ್ಕೆ ಇಲ್ಲಿ ಕರ್ಕೊಂಬರಕ್ಕೆ ಹೋದೆ? ಇಲ್ಲಿ ಸುರಕ್ಷಿತವಾಗಿ ಇಲ್ಲ ಅಂತ ತಾನೇ ಅವಳನ್ನ ಅಲ್ಲಿ ಕಳಿಸಿದ್ದು. ಬುದ್ಧಿ ಇದೆಯಾ ನೀಗೆ? ಅದು ಚಿಕ್ಕಪ್ಪ, ಮನೇಲೇನೋ ಸಮಸ್ಯೆ ಅಂದ್ರು, ಅದಕ್ಕೆ ನಾನೇ ಬಂದೆ. ಚಿಕ್ಕಮ್ಮಂಗೇನು ಅನ್ಬೇಡಿ, ಅವ್ರದ್ದೇನು ತಪ್ಪಿಲ್ಲ ಇದರಲ್ಲಿ. ದುರ್ಗಾ, ಇದನ್ನೆಲ್ಲ ನಿಂಗೆ ಹೇಗಮ್ಮ ನಾನು ಅರ್ಥ ಮಾಡಿಸ್ಲಿ? ನೋಡಮ್ಮ, ಇಲ್ಲಿ ಜನ ಸರಿ ಇಲ್ಲ. ಇಲ್ಲಿ ನೀನಿರೋದು ಸುರಕ್ಷಿತ ಅಲ್ಲ. ಅಲ್ಲ ಕಣಮ್ಮ, ನಿಮ್ ಚಿಕ್ಕಮ್ಮ ಬಂದು ನಿನ್ ಕರೆದ ತಕ್ಷಣ ನನಗೊಂದು ಫೋನ್ ಮಾಡಿ ಕೇಳಬೇಕು ಅಂತ. ರೀ, ಏನ್ರಿ ಹೇಳ್ತಿದ್ದೀರಾ ನೀವು? ನಾನು ಹೋಗಿ ಅಷ್ಟು ಕಷ್ಟಪಟ್ಟು ಕರ್ಕೊಂಬಂದ್ರೆ ನೀವು ಹೋಗಿ ಬಿಟ್ಟು ಬರ್ತೀನಿ ಅಂತೀರಾ? ನೋಡು ಪ್ರಭಾವತಿ, ನೀನು ಚಿಕ್ಕಪ್ಪ, ನೀವೇನು ತಲೆ ಕೆಡ್ಸ್ಕೋಬೇಡಿ, ನನ್ಗೇನು ಆಗೋದಿಲ್ಲ. ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ವಾಪಸ್ ಹೋಗ್ಬಿಡ್ತೀನಿ. ಅದ್ ಸರಿ, ಮನೇಲೆಲ್ಲ ಕತ್ಲೇನೆ ತುಂಬಿದೆ ಅಲ್ಲ? ಯಾಕೆ ಮನೇಲಿ ಕರೆಂಟ್ ಇಲ್ವಾ? ಇಲ್ಲಮ್ಮ, ಅದು ಈ ಎಲೆಕ್ಟ್ರಿಕ್ ತಂತಿ ಮೇಲೆ ಮರ ಬಿದ್ದುಬಿಟ್ಟು ಕರೆಂಟ್ ಕಟ್ ಆಗಿದೆ ಕಣಮ್ಮ. ಆದ್ರೆ ಪಕ್ಕದ ಮನೇಲಿ ಕರೆಂಟ್ ಇದಾಗಿತ್ತಲ್ಲ? ದುರ್ಗಾ, ತಂತಿ ಮೇಲೆ ಮರ ಬಿದ್ದು ಕರೆಂಟ್ ಬರ್ತಿಲ್ಲ, ಪೈಪ್ ಮೇಲೆ ಮರ ಬಿದ್ದು ನೀರು ಬರ್ತಿಲ್ಲ. ಏನು, ಪೈಪ್ ಮೇಲೆ ಮರನಾ? ದುರ್ಗಾ, ನಿಮ್ ಚಿಕ್ಕಮ್ಮ ಹೇಳಿದ ಮಾತೆಲ್ಲ ಕೇಳಿಸ್ಕೋಬೇಡ ನೀನು. ನಡಿ, ಇಲ್ಲಿ ನೀನು ಸುರಕ್ಷಿತವಾಗಿಲ್ಲ ಅಂತ ಆದ್ಮೇಲೆ ಇಲ್ಲಿರೋದು ಬೇಡ. ನಡಿ ನೀನು. ಅಯ್ಯೋ, ನನ್ನ ಮಗ ಎಷ್ಟು ಸುಸ್ತಾಗಿದ್ದಾನೆ. ರೇ, ನಾವು ಊಟನೇ ಮಾಡಿಲ್ಲ. ಅಡುಗೆ ಮನೇಲಿ ಏನಾದರೂ ತಿನ್ನೋದಿಕ್ಕಿದೆಯಾ?